ಇವತ್ತು ನೀನು ಈ ತಾಳಿ ಹಾಕೋಬೇಕು ದಿವ್ಯಾ. ನಾನಿವತ್ತಿರೋ ಸಿಚುವೇಶನ್ ಅಲ್ಲಿ ನಂಗೆ ಬೇರೆ ದಾರಿ ಕಾಣ್ತಿಲ್ಲ. ನಿನ್ ಪರಿಸ್ಥಿತಿ ಎಂತದ್ದೇ ಆಗಿರ್ಲಿ, ಹಾಗಂತ ಈ ತಾಳಿನ ಹಾಕೊಂಡ್ರೆ ಅದನ್ನ ಹುಚ್ಚಾಟ ಅಂತಾರೆ. ಎಸ್, ಹುಚ್ಚಾಟನೇ. ಆದ್ರೆ ಈ ಹುಚ್ಚಾಟಕ್ಕಿರೋ ಬೆಲೆ ಕಡಿಮೆ ಏನಲ್ಲ, 200 ಕೋಟಿ. ಏನ್ ಹೇಳ್ತಿದ್ಯಾ ಬಾಲ? 200 ಕೋಟಿನ? ಹೌದು, 200 ಕೋಟಿ. 200 ಕೋಟಿ ಬೆಲೆ ಬಾಳೋ ಆಸ್ತಿ ಕಣ್ಣೆದುರಿಗಿದ್ದಾಗ ಕುತ್ತಿಗೆಲಿ ತಾಳಿ ಕಟ್ಕೊಂಡ್ರೆ ಅದು ಹುಚ್ಚಾಟ ಅನ್ಸಲ್ಲ. ಈಗೇನು ಈಗ ನಿಮ್ಮ ಹೆಂಡತಿ ಡೈರಿ ಅಂತೀರಾ, ಸರಿ, ಇದ್ರ ಬಗ್ಗೆ ಅವರನ್ನೇ ವಿಚಾರಿಸಿದ್ರಾಯ್ತು. ಇನ್ಸ್ಪೆಕ್ಟರ್ ಬನ್ನಿ, ಅವರನ್ನೇ ಇನ್ವೆಸ್ಟಿಗೇಟ್ ಮಾಡೋಣ. ಸರ್ ಕೊಡಿ, ಬನ್ನಿ ಮೇಡಮ್. ಹೌದು ಮೇಡಮ್, ಸರ್ ಮೇಡಮ್ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಹೇಳಿದೆ. ಬನ್ನಿ ಸರ್. ಅಯ್ಯಯ್ಯೋ, ನನ್ನ ಹೆಂಡತಿ ಮೊದಲೇ ಭೂದೇವಿ, ಓದಕ್ಕೆ ಬರೋಕ್ಕೆ ಬಾಕಿಲ್ಲ, ಪೆದ್ಕೊಂಡಮ್ಮ. ಏನೇನು ಉತ್ತರ ಕೊಡ್ತಾಳೋ ಸಾ ಸಾ. ಏನ್ ನಿಮ್ಮ ಹೆಸರು? ಮಾದೇವಮ್ಮ. ಕರೆಕ್ಟಾಗಿ ಹೇಳ್ರಿ, ನಿಮ್ಮ ಹೆಸರೇನು? ಮಹಿಮಾ. ಮಹಿಮಾ. ಪೂರ್ತಿ ಹೆಸರು? ಮಹಿಮಾ ಮಾದೇವಮ್ಮ. ಪೂರ್ತಿ ಹೆಸರು? ಮಹಿಮಾ ಬಸಪ್ಪ. ಲಕ್ಷ್ಮಿ ಅಂದ್ರೆ ಯಾರು ಹಾಗಾದ್ರೆ? ನಿಮ್ ಪೂರ್ತಿ ಹೆಸರು ಮಹಿಮಾ ಲಕ್ಷ್ಮಿ ಅಲ್ವಾ? ನನ್ನ ಹೆಸರು ಮಹಿಮಾ ಅಷ್ಟೇಯ. ಈ ಲಕ್ಷ್ಮಿ ಅಂದ್ರೆ ಯಾರು? ಲಕ್ಷ್ಮಿ ಅಂದ್ರೆ ಯಾರು ಅಂತ ನಿಮ್ಮ ಯಜಮಾನ್ರನ್ನೇ ಕೇಳಿ. ನನ್ನ ಹೆಂಡತಿ ಹೆಸರು ಮಹಿಮಾ ಲಕ್ಷ್ಮಿ ಅಂತ ಹೇಳಿದ್ದವ್ರೆ. ಯಾರಿದು ಲಕ್ಷ್ಮಿ ಅಂದ್ರೆ? ನಿಜ ಹೇಳು. ನಾನು ಮೊನ್ನೆ ಒಂದು ಸಿನಿಮಾದಾಗ ನೋಡಿದ್ದೆ, ರಾಜಕಾರಣಿಗಳಿಗೆ 2 ತಲೆ, 2 ನಾಲ್ಗೆ, 2 ಸಂಸಾರ ಇರ್ತಾವಂತೆ. ನೀನೇನಾರು ಹಂಗೆ? ಅಯ್ಯೋ ಇಲ್ಲ ನನ್ ಚಿನ್ನ, ನೀನೇ ನನ್ ಮಹಾಲಕ್ಷ್ಮಿ. ನೀನ್ ನಮ್ಮ ಮನೆಗೆ ಬಂದ್ಮೇಲೆ ನಮ್ಮ ಮನೇಲಿ ಸಂಪತ್ತು ಐಶ್ವರ್ಯ ಎಲ್ಲ ಜಾಸ್ತಿ ಆಗೋಯ್ತಲ್ಲ, ಅದಕ್ಕೆ ಇವ್ರಿಗೆ ಹೇಳ್ತಾ ಇದ್ದೆ ನೀನೇ ನನ್ ಲಕ್ಷ್ಮಿ ಅಂತ. ಓ ಹಂಗ?
ನಾನಿಯ ಲಕ್ಷ್ಮಿಯ. ಆಯ್ತು, ಈ ಡೈರಿಯಲ್ಲಿ ಏನ್ ಬರ್ದಿದೆ ಮೊದ್ಲು ಅದನ್ನ ಹೇಳಿ. ಇಲ್ಲಿ ಬರ್ದಿರೋದಕ್ಕೆಲ್ಲ ಏನರ್ಥ? ಅಯ್ಯೋ ಮಾವ, ಅದೇನು ಅಂತ ಸನ್ನೆ ಮಾಡ್ತಿದ್ಯಾ? ಒಸಿ ಬಾಯ್ಬಿಟ್ಟು ಹೇಳ್ಬಾರ್ದಾ? ಇವ್ರು ಏನೇನೋ ಕೇಳ್ತವ್ರೆ, ನಾನು ಏನಂತ ಹೇಳಿ? ಏನಿಲ್ಲ ಸಾ, ಅದು ತುಂಬ ಬಿಸಿಲಲ್ವಾ, ಸೆಕೆ ಆಯ್ತಾಯ್ತು, ಹಂಗೆ ಒಂಚೂರು ನವೇನೋ ಆಯ್ತಾಯ್ತು ಅಷ್ಟೇ. ಏನ್ರಿ, ದೇವ್ರ ಹಿಂದೆ ನಾವಿದೀವಿ, ನಮ್ಮನ್ ಮುನ್ನಡೆಸು. ಇದನ್ ಯಾಕೆ ಇಲ್ಲಿ ಬರ್ದಿದ್ದೀರಾ? ಯಾಕೆ ಮಾವ ಕೈ ನೋಯ್ತಿದ್ದ? ಎಣ್ಣೆ ಹಚ್ಲಾ? ಮೂದೇವಿ ಬಸಪ್ಪನವ್ರೆ, ನೀವು ಸ್ವಲ್ಪ ನಿಮ್ ಹೆಂಡತಿ ಪಕ್ಕ ಬರ್ತೀರಾ? ಏನ್ ಸಾ ನೀವು ಆಡಾಗ್ಲೇ ಹೆಂಡತಿ ಪಕ್ಕಪ್ಪ ಅಂತ ಕರಿತೀರಲ್ಲ, ಆಗಕ್ಕಿಲ್ಲ, ನಾನ್ ಬರಕಿಲ್ಲ. ಏಯ್, ಈ ನಕ್ರಗಳೆಲ್ಲ ಬೇಡ, ಹೋಗಿ ನಿಂತ್ಕೊಳ್ರಿ ಸುಮ್ನೆ, ಹೋಗಿ ಸುಮ್ನೆ. ಏನು ಕೇಳ್ತಾರಲ್ಲ, ನಾನೇನು ಕೇಳಿ? ನೀವು ಬರ್ದಿರೋದಕ್ಕೆ ಅರ್ಥ ಕೇಳಿದ್ರೆ ನಿಮ್ ಗಂಡಿನೇನ್ರ ಕೇಳ್ತೀರಾ? ನಾನಾ ಬರೆಯೋದ? ಅಯ್ಯೋ ಮಾವ, ಜೋಕ್ ಮಾಡ್ತವ್ರೆ, ಜೋಕು. ನಾನ್ ಹೆಂಗ್ ಬರೀಲಿ? ನನ್ಗೆ ಓದಕ್ಕೆ ಬರೆಯಕ್ಕೆ ಬಂದ್ರೆ ತಾನೇ ಬರೆಯೋದು. ಆರತಿ ಮಾಡಿ